ಎಸ್ ಎಲ್ ಭೈರಪ್ಪನವರ ಗ್ರಹಣ ಕಾದಂಬರಿಯ ಮುಂದುವರೆದ ಭಾಗ 4. ಯಜಮಾನ್ ಅಪ್ಪೇಗೌಡರು ಹೀಗೆ ಹತಚೇತನರಾಗಿ ಶಾಸ್ತ್ರಿಗಳು ಆತಂಕಗೊಂಡು ಪ್ರಿನ್ಸಿಪಾಲ್ ಅವರು ಚಿಂತೆಗೆ ಒಳಗಾಗಲು ಸಾಕಷ್ಟು ಕಾರಣವಿತ್ತು. ಹಿಮಗಿರೀಶ್ವರ ಕಲ್ಯಾಣ ಸಮಿತಿಯು ಇಡೀ ಊರಿನ ಆ ಸುತ್ತಿನ ಕಲ್ಯಾಣದ ಸಾಧನವಾಗಿತ್ತು. ಆದರೆ ಸ್ವಾಮಿಗಳು ಅದರ ಒಳ ಜೀವವಾಗಿದ್ದರು. ಕ್ರೂರ ಗ್ರಹಣದ ಬಿಂಬವನ್ನು ನೀರಿನಲ್ಲಿ ದಿಟ್ಟಿಸಿ ನೋಡಿದ ಪರಿಣಾಮವಿರಬಹುದು. ಮತ್ತೆ ಯಾವ ಕಾರಣಕ್ಕೆ ಇರಬಹುದು? ಅವರು ಮನೋವಿಕಾರಕ್ಕೆ ಒಳಗಾಗಿ ಸನ್ಯಾಸವನ್ನು ತ್ಯಜಿಸಿ ಮದುವೆಯಾಗಿ ಬಿಟ್ಟರೆ ಇಡೀ ಊರಿನ ಅಧ್ಯಾತ್ಮ ಶಕ್ತಿ ಕುಸಿದು ಬೀಳುತ್ತದೆ. ಆಧ್ಯಾತ್ಮ ಹೋದ ಮೇಲೆ ದಾನ ಹೇಗೆ ನಡೆದೀತು? ದಯೆ ಎಲ್ಲಿ ಉಳಿದೀತು? ಯಜಮಾನ ಅಪ್ಪೇಗೌಡರ ಬುದ್ಧಿಯಲ್ಲಿ ಸ್ಪಷ್ಟ ರೂಪದಲ್ಲಿ ನಡೆದಿರದಿದ್ದರೂ ಅವರ ಮೂಕ ತಳಮಳದಲ್ಲಿದ್ದುದು ಈ ವಿಚಾರವೇ. ತರ್ಕ ಮೀಮಾಂಸೆಗಳನ್ನು, ಜ್ಯೋತಿಷ್ಯ ಪೌರೋಹಿತ್ಯಗಳನ್ನು ಕಲಿತ ಶಾಸ್ತ್ರಿಗಳ ಬುದ್ಧಿಯಲ್ಲಿ ಇದು ಆಲೋಚಿಸಿ ಗಟ್ಟಿಗೊಂಡಿದ್ದ ನಿಷ್ಕರ್ಷೆಯಾಗಿತ್ತು. ಆದರೆ ಬರೀ ಇಷ್ಟೇ ಆಗಿರಲಿಲ್ಲ. ಕಲ್ಯಾಣ ಸಮಿತಿಗಿಂತ ಹೆಚ್ಚಿನದು ಹಿಮಗಿರೀಶ್ವರ ಮಠ. ಪುರಾತನ ಕಾಲದಿಂದ ಬಂದ ಅದು ಕಳೆದ 5 ತಲೆಮಾರಿನಿಂದ ನಿಂತು ಹೋಗಿತ್ತು. ಈ ಸ್ವಾಮಿಗಳು ಬಂದ ಮೇಲೆ ಜೀರ್ಣೋದ್ಧಾರವಾಗಿದೆ. ಅದು ಜೀರ್ಣೋದ್ಧಾರವಾಗಿರುವ ರೀತಿ ರೂಪಗಳನ್ನು ಇವರಿಗೆ ಪೂರ್ತಿ ತೃಪ್ತಿಕರವಾಗಿಲ್ಲ, ನಿಜ. ಆದರೆ ಮಠವು ಮತ್ತೆ ಜೀವಂತವಾಗಿದೆ. ಸ್ವಾಮಿಗಳಿಲ್ಲದೆ ಮಠವಿಲ್ಲ. ಸ್ವಾಮಿಗಳು ಈ ಊರಿನ ಮಠಕ್ಕೆ ಕಟ್ಟಡ ಕಟ್ಟಿಸಿಲ್ಲ. ಆದರೆ ಕಟ್ಟಡವಿಲ್ಲದಿದ್ದರೂ ಸ್ವಾಮಿಗಳಿದ್ದ ಮೇಲೆ ಮಠವಿದ್ದೇ ಇರುತ್ತದೆ. 5 ತಲೆಗಳ ಹಿಂದೆ ಈ ಊರ ಮಠವು ಎಲ್ಲೆಲ್ಲೋ ಪ್ರಸಿದ್ಧವಾಗಿತ್ತು. ಹಿಮವತಿ ನದಿಯ ದಡದಲ್ಲಿಯೇ ಹಿಮಗಿರೀಶ್ವರನ ದೇವಸ್ಥಾನ. ದೇವಸ್ಥಾನದ 2 ಕಡೆಗಳಲ್ಲಿಯೂ ಮಂಟಪಗಳು. ಹಿಂದೆ ಆ ಮಂಟಪಗಳಲ್ಲಿ ಕಥಾ ಕಾಲಕ್ಷೇಪವಾಗುತ್ತಿತ್ತು. ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದವು. ಸ್ವಾಮಿಗಳು ಭಕ್ತರಿಗೆ ದರ್ಶನ ಕೊಡುತ್ತಿದ್ದರು. ವಿಶೇಷ ದಿನಗಳಲ್ಲಿ ಮಂಟಪಗಳ ತುಂಬ ಭಕ್ತರು ಊಟಕ್ಕೆ ಕೂರುತ್ತಿದ್ದರು. ಸ್ವಲ್ಪ ಮೇಲ್ಭಾಗದಲ್ಲಿ ದೊಡ್ಡ ಛತ್ರ. ಅಲ್ಲಿ ದೂರದಿಂದ ಬಂದ ಯಾತ್ರಿಗಳ ಬಿಡಾರ, ಊಟ ಉಪಚಾರಗಳಾಗುತ್ತಿದ್ದವು. ಗುಡಿಯ ಹಿಂಭಾಗದ ಇನ್ನೊಂದು ಕಟ್ಟಡದಲ್ಲಿ ಸ್ವಾಮಿಗಳಿರುತ್ತಿದ್ದರು. ದಿಬ್ಬದ ಮೇಲೆ ಊರ ಬಲಭಾಗದಲ್ಲಿ ಮಠದ ಆನೆ, ಕುದುರೆಗಳ ಮತ್ತು ಗೋವುಗಳ ಸಾಲೆಗಳಿದ್ದವು. ಹಿಮವತಿ ನದಿ ಇರುವುದು ದಕ್ಷಿಣ ಭಾರತದ ಕರ್ನಾಟಕದಲ್ಲಿ. ಅದು ಹುಟ್ಟುವುದು ಮಲೆನಾಡಿನಲ್ಲಿ. ಅದರ ಉಗಮ ಸ್ಥಾನದಲ್ಲಿ ಹಿಮವಿಲ್ಲದೆ ಇರಬಹುದು. ಆದರೆ ನದಿಗೆ ಹಿಮವತಿ ಎಂದು ಹೆಸರಿಟ್ಟಿರುವುದರಲ್ಲಿ ಯಾವ ಅಸಂಬದ್ಧತೆಯೂ ಇಲ್ಲ. ಯಾಕೆಂದರೆ ದೇಶದ ಪರಂಪರೆಯ ಪ್ರಕಾರ ಎಲ್ಲ ನದಿಯೂ ಗಂಗೆಯೇ. ಗಂಗೆ ಇಳಿಯುವುದು ಹಿಮಾಲಯದಿಂದ. ಹಿಮಾಲಯದಿಂದ ಹುಟ್ಟುವ ನದಿಗಳೆಲ್ಲ ಹಿಮವತಿಯೇ. ನದಿಯ ದಡದಲ್ಲಿರುವ ಮಠದ ದೇವಸ್ಥಾನವು ಹಿಮಗಿರೀಶ್ವರನದು. ಎಲ್ಲ ಸಂಸ್ಥೆಗಳಿಗೂ ಏರುಗಾಲವಿರುವಂತೆ ಇಳಿಗಾಲವೂ ಇರುತ್ತದೆ. ಅಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಮಠವು ಈಗ 5 ತಲೆಯ ಹಿಂದೆ ಇದ್ದಕ್ಕಿದ್ದ ಹಾಗೆಯೇ ಇಳಿದು ಹೋಯಿತು. ಹಾಗೆ ಇಳಿದ ಕಾರಣವು ಭಕ್ತಾದಿಗಳ ಶ್ರದ್ಧೆಯೂ ಕಡಿಮೆಯಾದುದಲ್ಲ. ವಿಧರ್ಮೀಯರು ದಂಡೆತ್ತಿ ಬಂದು ನಾಶಗೊಳಿಸಿದ್ದಲ್ಲ. ಆರ್ಥಿಕ ಮುಗ್ಗಟ್ಟಲ್ಲ. ಮಠದ ಆನೆ, ಕುದುರೆ, ಗೋವುಗಳಿಗೆ ರೋಗ ಬಡಿದು ಸತ್ತದ್ದಲ್ಲ. ಆಗಿನ ಸ್ವಾಮಿಗಳ ಇದ್ದಕ್ಕಿದ್ದ ಹಾಗೆಯೇ ಏನೋ ನಿರ್ಧಾರ ಮಾಡಿದರಂತೆ. ಮಠದ ಮೇಲ್ವಿಚಾರಕರನ್ನು ಕರೆಸಿದರಂತೆ. ಈಗ ಊರಿನ ಯಜಮಾನರಾಗಿರುವ ಅಪ್ಪೇಗೌಡರ 5ನೇ ತಲೆಯ ಹಿಂದಿನ ತಾತನು ಆಗ ಮೇಲ್ವಿಚಾರಕರಾಗಿದ್ದರಂತೆ. ಯಜ್ಞೇಶ್ವರ ಶಾಸ್ತ್ರಿಗಳು 5ನೇ ತಾತನು ಆಡಳಿತಗಾರರಾಗಿದ್ದರಂತೆ. ಇವರಿಬ್ಬರನ್ನು ಕರೆಸಿ ಸ್ವಾಮಿಗಳು ಹೇಳಿದರಂತೆ, ಈ ಪೀಠ ಬಿಟ್ಟು ಹೊರಟು ಹೋಗ್ತೀನಿ. ಹಿಮಾಲಯಕ್ಕೆ ಹೋಗಬೇಕು ಅಂತ ನಿಶ್ಚಯಿಸಿದ್ದೀನಿ. ಮಠಕ್ಕೂ ನನಗೂ ಸಂಬಂಧವಿಲ್ಲ. ಕೆಲವು ತಿಂಗಳುಗಳಿಂದ ಸ್ವಾಮಿಗಳ ಚರ್ಚೆ ವಿಚಿತ್ರವೆನಿಸುವ ಹಾಗಿತ್ತು. ಕಾಲಕ್ಕೆ ಸರಿಯಾಗಿ ಎದ್ದು ನಿತ್ಯಕರ್ಮ ಮಾಡುತ್ತಿರಲಿಲ್ಲ. ಜಪ ಮಾಡಲು ಕುಳಿತರೆ ಬೆರಳುಗಳು ತಮ್ಮ ಪಾಡಿಗೆ ತಾವು ಒಂದೊಂದು ಜಪಮಣಿಗಳನ್ನು ಮುಟ್ಟಿ ಮುಟ್ಟಿ ಮುಂದೆ ಸರಿಸಿ ಸರವನ್ನು ಸುತ್ತುತ್ತಿದ್ದವು. ಆದರೆ ತುಟಿಗಳು ಏನೂ ನುಡಿಯುತ್ತಿರಲಿಲ್ಲ. ಮುಚ್ಚಿದ ಕಣ್ಣುಗಳು ಒಂದೊಂದು ಸಲ ಬಿಟ್ಟುಕೊಂಡು ಶೂನ್ಯ ದೃಷ್ಟಿಯನ್ನು ಬೀರುತ್ತಿದ್ದವು. ಏನೋ ವಿಚಾರ, ಏನೋ ಯೋಚನೆಗೆ ಸಿಕ್ಕಿದಂತೆ ಅವರು ಕಾಣುತ್ತಿದ್ದರು. ಒಂದು ದಿನ ಇದ್ದಕ್ಕಿದ್ದ ಹಾಗೆಯೇ ಮಠ ಮುಖ್ಯರಿಬ್ಬರನ್ನು ಕರೆಸಿ, ಪೀಠ ಬಿಟ್ಟು ಹೊರಟು ಹೋಗ್ತೀನಿ. ಹಿಮಾಲಯಕ್ಕೆ ಹೋಗಬೇಕು ಅಂತ ನಿಶ್ಚಯಿಸಿದ್ದೀನಿ. ಮಠಕ್ಕೂ ನನಗೂ ಸಂಬಂಧವಿಲ್ಲ ಎಂದಾಗ ಇವರಿಬ್ಬರಿಗೂ ದಿಗ್ಭ್ರಮೆಯಾಯಿತು. ಕಪಿಲೇಶ್ವರ ಶಾಸ್ತ್ರಿಗಳು ಕೈ ಮುಗಿದು ಕೇಳಿದರು, ಶ್ರೀಮುಖವೇ, ಹಾಗಂದ್ರೆ ಮಠದ ಗತಿ? ನನಗೂ ಅದಕ್ಕೂ ಸಂಬಂಧವಿಲ್ಲ ಅಂದೇನಲ್ಲ. ಶ್ರೀಮುಖ ಹೀಗೆ ಅಪ್ಪಣೆ ಕೊಡಿಸುವ ಕಾರಣ ತಿಳಿಯಲಿಲ್ಲ. ನಾನು ಇಲ್ಲಿದ್ದು ಮಾಡ್ತಿರೋದ್ರಲ್ಲಿ ಅರ್ಥ ಕಾಣಿಸುತ್ತಿಲ್ಲ. ಅರ್ಥ ಹುಡುಕಿಕೊಂಡೇ ಹಿಮಾಲಯಕ್ಕೆ ಹೋಗ್ತಿರೋದು. 2 ದಿನ ತಾವು ಚಿಂತಿಸಿ ಯಜಮಾನ್ ದೊಡ್ಡೇಗೌಡರೊಡನೆ ಆಲೋಚಿಸಿ ಮತ್ತೆ ಬಂದು ಸ್ವಾಮಿಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರು. ಶ್ರೀಮುಖದ ನಿರ್ಣಯ ಹಾಗೆಯೇ ಇದ್ದರೆ ಅಡ್ಡ ಬರುವ ಶಕ್ತಿ ನಮಗಿಲ್ಲ. ಆದರೆ ಪೀಠಕ್ಕೆ ಉತ್ತರಾಧಿಕಾರಿಯನ್ನು ತಾವೇ ಹುಡುಕಿ ನಿಲ್ಲಿಸಿ ಪ್ರಯಾಣ ಮಾಡಬೇಕು ಅಂತ ಬೇಡಿಕೊಳ್ಳುತ್ತೀವಿ. ನಾಳೆ ಬೆಳಿಗ್ಗೆ ಹೋಗೋಣ ಅಂತಿದ್ದೆ. ಈಗ ನೀವು ಬಂದದ್ದು ಒಳ್ಳೆಯದಾಯಿತು. ಮಠಕ್ಕೂ ನನಗೂ ಸಂಬಂಧವಿಲ್ಲ ಅಂದ ಮೇಲೆ ಉತ್ತರಾಧಿಕಾರಿಯನ್ನು ಆರಿಸುವ ತರುವ ಕೆಲಸ ನನ್ನದಲ್ಲ. ನನಗೆ ಅರ್ಥ ಕಾಣದ ಕೆಲಸಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುವ ಹೊಣೆ ಹೊತ್ತರೆ ನಾನು ಹೋಗುವುದು ಅರ್ಥಹೀನವಾಗುತ್ತೆ ಎಂದರು. ಮತ್ತೆ ಮಾತನಾಡಲು ಬಾಯಿ ತೆಗೆದುದಕ್ಕೆ ಮಾತನಾಡಬೇಡರೆಂದು ಕೈ ಸನ್ನೆ ಮಾಡಿದರು. ಪಾದ ಪ್ರಯಾಣ ಬೆಳೆಸುವಾಗ ಯಾವ ರೀತಿ ಕಳಿಸಿಕೊಡಬೇಕು
ಎಂದು ಕೇಳುವುದಕ್ಕೆ ಯಾವ ರೀತಿಯೂ ಇಲ್ಲ ಎನ್ನುವಂತೆ ಕೈಯಾಡಿಸಿ ಎದ್ದು ಹೋಗಿಬಿಟ್ಟರು. ತಾವೇ ಎಲ್ಲಾದರೂ ಬೇರೆ ಸ್ವಾಮಿಯನ್ನು ಹುಡುಕಿ ತರಬೇಕೆಂದು ಇವರಿಬ್ಬರು ನಿರ್ಧರಿಸಿಕೊಂಡರು. ಹೇಗಾದರೆ ಹಾಗಾಗಲಿ ಎಂದು ಮರುಬೆಳಗ್ಗೆ ಉಷಃಕಾಲಕ್ಕೆ ಮೊದಲೇ ಹಣ್ಣು ಹೂವಿನ ಸಂಗಡ ಹೋಗಿ ಸ್ವಾಮಿಗಳು ವಾಸಿಸುವ ಕಲ್ಲು ಕಟ್ಟಡದ ಹತ್ತಿರ ಕಾದು ಕುಳಿತರು. ಆದರೆ ಬೆಳಕು ಹರಿದರೂ ಅವರು ಎದ್ದು ಹೊರಕ್ಕೆ ಬರಲಿಲ್ಲ. ಅವರು ಪೂಜಾದಿಗಳಿಗೆ ಆಣೆ ಮಾಡುವ ಬ್ರಹ್ಮಚಾರಿ ಬಂದು ಸ್ವಾಮಿಗಳು ಕಾಣುವುದೇ ಇಲ್ಲವಲ್ಲ ಎಂದು ಹುಡುಕುತ್ತಾ ಇವರನ್ನೇ ಕೇಳಿದ. ಅವರು ರಾತ್ರಿಯೇ ಹೊರಟು ಹೋಗಿದ್ದರೆಂಬುದು ತಕ್ಷಣ ಅರ್ಥವಾಯಿತು. ಇನ್ನೊಬ್ಬ ಸ್ವಾಮಿಗಳನ್ನು ತಂದು ನಿಲ್ಲಿಸುವುದು ಈ ಮುಖ್ಯರಿಬ್ಬರ ಹೊಣೆಯಾಯಿತು. ಈ ಸ್ವಾಮಿಗಳು ಹೀಗೆ ಹೊರಟು ಹೋದುದರ ಅರ್ಥವು ಕಪಿಲೇಶ್ವರ ಶಾಸ್ತ್ರಿಗಳಿಗೆ ಸರಿಯಾಗಿ ಆಗಲಿಲ್ಲ. ಮಠಕ್ಕೂ ನನಗೂ ಸಂಬಂಧವಿಲ್ಲ, ನಾನು ಇಲ್ಲಿದ್ದು ಮಾಡ್ತಿರೋದ್ರಲ್ಲಿ ಅರ್ಥ ಕಾಣಿಸುತ್ತಿಲ್ಲ, ಅರ್ಥ ಹುಡುಕಿಕೊಂಡೇ ಹಿಮಾಲಯಕ್ಕೆ ಹೋಗ್ತಿರೋದು ಎಂದರು. ಇದರ ಅರ್ಥವೇನು? ಇಂತಹ ಮಠದ ಅಧಿಪತಿಯಾಗಿ ಸಮಾಜದ ಧರ್ಮ ಕರ್ಮ ವರ್ತನೆಗಳ ಪೂಜೆ ಪುನಸ್ಕಾರಾದಿ ವಿಧಿಗಳ ಪಾಲಕರು ನಿರ್ದೇಶಕರೂ ಆಗಿರುವುದು ಅರ್ಥವಿಲ್ಲದ ಕ್ರಿಯೆಯೇ? ಅಲ್ಲದೆ ಪೀಠಾಧಿಪತಿಯು ತಮ್ಮನ್ನು ತಾವು ನಿರ್ಧರಿಸಿಕೊಳ್ಳುವಾಗ ಉಪಯೋಗಿಸುವ ನಾವು ಎಂಬ ಗೌರವ ಸೂಚಕ ಬಹುವಚನವನ್ನು ಬಿಟ್ಟು ನಾನು ಎಂಬ ಜನಸಾಮಾನ್ಯ ಮಟ್ಟದ ಮಾತನ್ನು ಬಳಸಿದರು. ಅವರಿಗೆ ಯಾಕೆ ಹೀಗೆ ಇಂಥ ವೈರಾಗ್ಯ ಬಂತು? ಪೀಠಾಧಿಪತಿಯು ಸನ್ಯಾಸಿಯೇ? ಪೀಠವನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗುವುದರಲ್ಲಿ ಧರ್ಮ ನಿಷಿದ್ಧವಾದುದೇನೂ ಇಲ್ಲ. ಕ್ಷೇತ್ರ ಸೀಮಿತ ಕರ್ತವ್ಯಬದ್ಧ ಸನ್ಯಾಸಿ ಜೀವನಕ್ಕಿಂತ ಯಾವ ಸ್ಥಳಕ್ಕೂ ಯಾವ ಸಂಪ್ರದಾಯ ಕರ್ತವ್ಯಕ್ಕೂ ಕಟ್ಟು ಬೀಳದ ಪರಿವ್ರಾಜಕ ಅಥವಾ ಪರಮಹಂಸ ಸನ್ಯಾಸವು ಮೇಲ್ಮಟ್ಟದ್ದೇ ಇರಬಹುದು. ಆದರೆ ತಾನು ಬಿಡುವ ಮುನ್ನ ತನ್ನ ಉತ್ತರಾಧಿಕಾರಿಯನ್ನು ಎಂದರೆ ಮಠದ ಕರ್ತವ್ಯ ಭಾರವು ನಿರ್ಬಾಧಿತವಾಗಿ ನಡೆಯುವ ವ್ಯವಸ್ಥೆಯನ್ನು ಮಾಡಿ ಹೋಗಬೇಕಾದುದು ಅವರ ಕರ್ತವ್ಯವಾಗಿತ್ತು. ಅದಕ್ಕೂ ಸಹ ಸಂಬಂಧವಿಲ್ಲವೆಂದರು ಸ್ವಾಮಿಗಳು. ಇದು ಅವರ ಕರ್ತವ್ಯಹೀನತೆಯೇ ಅಥವಾ ಪೂರ್ಣ ಸನ್ಯಾಸದ ತೀವ್ರತೆಯ ಗುರುತೆ? ಒಟ್ಟಿನಲ್ಲಿ ಅವರ ಗುಣದೋಷಗಳನ್ನು ತೂಗುವುದು ತಮ್ಮ ಕೆಲಸವಲ್ಲ, ಬೇರೆ ಸ್ವಾಮಿಗಳನ್ನು ಹುಡುಕುವುದಷ್ಟೇ ತಕ್ಷಣದ ಕರ್ತವ್ಯ ಎಂದು ಇಬ್ಬರು ನಿರ್ಧರಿಸಿದರು. ಅಲ್ಲಿಗೆ 64 ಮೈಲಿ ಉತ್ತರಕ್ಕೆ ಎಂದರೆ ಮಲೆನಾಡಿನ ಒಳಭಾಗದಲ್ಲಿರುವ ಹೊನ್ನಾಪುರ ಮಠಕ್ಕೆ ಹೋದರೆ ಪೀಠಕ್ಕೆ ಅರ್ಹರಾದ ಒಬ್ಬರನ್ನು ಅಲ್ಲಿಯ ಸ್ವಾಮಿಗಳು ಆಯ್ದುಕೊಡುತ್ತಾರೆಂದು ಶಾಸ್ತ್ರಿಗಳು ಯೋಚಿಸಿದರು. ಅವರೊಬ್ಬರೇ ಮರುದಿನ ಪ್ರಯಾಣ ಹೊರಡಬೇಕೆಂದು ನಿಶ್ಚಯವಾಯಿತು. ಆದರೆ ಆ ರಾತ್ರಿ ಪ್ರಚಂಡ ಮಳೆ ಬಂತು. ಪ್ರಚಂಡವೆಂದರೆ ಅಂತಹ ಮಳೆಯನ್ನು ಆ ಊರಿನಲ್ಲಿ ಯಾರೂ ತಮ್ಮ ಜೀವಮಾನದಲ್ಲಿ ಕಂಡಿರಲಿಲ್ಲ. ಅದೇನು ಅಕಾಲಿಕ ವರ್ಷವಲ್ಲ, ಭಾದ್ರಪದವು ಮಳೆಗಾಲವೇ. ಆದರೆ ಅಕ್ಷರಶಃ ಮೂಲಸದಾರಿಯು ಭಾದ್ರಪದದಲ್ಲಿ ಸುರಿಯುವುದು ಅಪರೂಪ. ಹೊಸ ಹೆಂಚು ಹಾಕಿದ ಮನೆಗಳು, ಹೊಸದಾಗಿ ಕೈ ಆಡಿಸಿದ ಹಾರುಗಳೆಲ್ಲ ಮಳೆಯ ರಭಸಕ್ಕೆ ಜರುಗಿ ಮನೆ ಅಂಗಳಗಳು ಕೊಳಗಳಂತಾದವು. ಊರಿನಲ್ಲಿ ಎಷ್ಟು ಮನೆಗಳು ಕುಸಿದವು. ಬೀದಿ ಚರಂಡಿ ಸೂರು ಮೆಟ್ಟಲು ಹೊಸಲುಗಳೆಲ್ಲ ಏಕವಾಗುವಂತೆ ನೀರು ಕೂಡಿತು. ಪುರಾಣಗಳನ್ನು ಕೇಳಿ ಕಲ್ಪಿಸಿಕೊಂಡಿದ್ದವರು ಜಲಪ್ರಳಯವೆಂದರೆ ಇದೇ ಏನೋ ಎಂದು ಅನುಮಾನಿಸಿದರು. ನಡುರಾತ್ರಿಗೆ ಮೊದಲು ಆರಂಭವಾದ ಮಳೆ ಸೂರ್ಯೋದಯದ ಹೊತ್ತಿಗೆ ನಿಂತಿತು. ಆದರೆ ಸೂರ್ಯ ಕಾಣಿಸಲಿಲ್ಲ. ಬಾನಿನ ತುಂಬ ಕಪ್ಪು ಮೋಡ ಮುಸುಕಿಕೊಂಡಿತ್ತು. ಬೀದಿಯ ತೊಡೆಯುದ್ದ ನೀರಿನಲ್ಲಿ ಮುಂಗಾಲಿನಿಂದ ನೆಲವನ್ನು ತಡುಕಿ ಎಚ್ಚರವಾಗಿ ಹೆಜ್ಜೆಯೂರುತ್ತಾ ಕೆಲವರು ಹೊರಗೆ ಹೊರಟರಾದರೂ ಬೀದಿಯ ನೀರು ಹರಿದು ಕೊಚ್ಚಿ ಹೋದ ಮಣ್ಣಿನ ಕಲ್ಲು ಚಕ್ಕೆ ಹೆಂಚು ಬೊಕ್ಕೆಗಳ ನೆಲ ಕಾಣಲು ಮಧ್ಯಾಹ್ನವಾಯಿತು. ಮಳೆಯಿಂದ ಆಗಿದ್ದ ಕೇಡು ಅಷ್ಟರಲ್ಲಿ ಎಲ್ಲರಿಗೂ ಗೊತ್ತಾಯಿತು. ಊರಿನ ತೋಟಗಳಲ್ಲಿ ಒಟ್ಟು 50-60 ತೆಂಗಿನ ಮರಗಳು ಅಡ್ಡಬಿದ್ದಿದ್ದವು. ತಕ್ಷಣ ಲೆಕ್ಕ ಸಿಗದಷ್ಟು ಅಡಿಕೆ ಮರಗಳು ಸೊಂಟ ಮುರಿದುಕೊಂಡಿದ್ದವು. ತಲೆ ಬಾಗಿಸಿದ ಚಕ್ಕೊತ್ತ, ಕತ್ತು ಮುರಿಸಿಕೊಂಡ ಬಾಳೆ, ನರ ಹರಿದುಕೊಂಡ ವೀಳ್ಯದೆಲೆಯ ಹಂಬುಗಳು, ಊರಿನೊಳಗೆ ಕುಸಿದ ಮನೆಗಳು, ಕುಕ್ಕರಿಸಿದ ಮಾಡುಗೋಡೆಗಳು, ಮಕಾಡೆಯಾದ ಸೂರುಗಳು. ಜನರೆಲ್ಲ ನಡುಗಿ ಹೋಗಿದ್ದರು. ಕೆಲವರು ಹೆಜ್ಜೆ ಹಾಕಿಕೊಂಡು ನದಿಯ ದಡಕ್ಕೆ ಎಂದರೆ ಮಠದ ಹತ್ತಿರಕ್ಕೆ ಹೋಗಿ ನೋಡುತ್ತಾರೆ. ನದಿ ತುಂಬಿ ಬಂದಿದೆ. ಮೇಲಿನ ಪ್ರದೇಶದ ಗಿಡ ಗಂಟೆ ಸೊಪ್ಪು ಸೆದೆಗಳನ್ನು ಹೊತ್ತು ರಭಸದಿಂದ ಮರಳಿ ಮರಳಿ ಹರಿಯುತ್ತಿದೆ. ಸ್ಥಾನಘಟ್ಟಕ್ಕೆ ಹೊಂದಿಕೊಂಡಿದ್ದ ಮಂಟಪಗಳ ಕಂಬಗಳೆಲ್ಲ ಮುಳುಗಿ ನಿಂತಿವೆ. ಹಿಮಗಿರೀಶ್ವರ ಗುಡಿಯ ಹೊಸಿಲು ನೀರಿನಲ್ಲಿ ಮೀಯುತ್ತಿದೆ. ಮತ್ತೆ ಊರಿಗೆ ಆ ಮಳೆ ಬರದಿದ್ದರೂ ನದಿಯ ಮೇಲ್ನಾಡಿನಲ್ಲಿ ನಿಲ್ಲದೆ ಹೊಡೆಯಿತು. 2 ದಿನ ಇಳಿಯಲಿಲ್ಲ. 2ನೆಯ ದಿನ ಮಂಟಪದ ಕಂಬಗಳು ಕುಸಿದು ಬಿದ್ದವು. ಮೇಲ್ಭಾಗದ ಕಲ್ಲು ಚಪ್ಪಡಿಗಳು ಸರಿದುಕೊಂಡವು. ಅದೃಷ್ಟಕ್ಕೆ ದೇವಸ್ಥಾನಕ್ಕೆ ಹೆಚ್ಚು ಅಪಾಯವಾಗಲಿಲ್ಲ. ಹಿಂಭಾಗದ ಪಾಕಶಾಲೆ, ಉಗ್ರಾಣ ಮೊದಲಾದವಕ್ಕೆ ಯಾವ ನಷ್ಟವೂ ತಟ್ಟಲಿಲ್ಲ. ಭಕ್ತಾದಿಗಳಿಗೆ ಸಮಾರಾಧನೆ ಮಾಡಿಸುವ ಹರಿಕಥಾದಿಗಳನ್ನು ನಡೆಸುವ ಮಂಟಪಗಳು ಮತ್ತು ಸ್ನಾನಘಟ್ಟದ ಕಲ್ಲುಮೆಟ್ಟಲು ಚಪ್ಪಡಿಗಳು ನಡುವೊಳಗೆ ಬಿದ್ದು ಕೆಳಭಾಗಕ್ಕೆ ಚಲ್ಲಾಪಿಲ್ಲಿಯಾಗಿ ಕೊಚ್ಚಿ ಹೋಗಿದ್ದವು. ಸ್ವಾಮಿಗಳು ಮಠವನ್ನು ಬಿಟ್ಟು ಹೋದ ಮರುದಿನವೇ ಇಂಥ ಮಳೆಯಾಗಿ ಊರಿಗೆ, ಭೂಮಿ ಕಾಣಿಗೆ, ಮಠದ ಮಂಟಪಗಳಿಗೆ ಇಷ್ಟು ನಷ್ಟವಾಗಬೇಕಾದರೆ ಇದು ಗುರುಶಾಪವೇ ಎಂದು ಕಪಿಲೇಶ್ವರ ಶಾಸ್ತ್ರಿಗಳು ಯೋಚಿಸಿದರು. ತಮ್ಮ ಉತ್ತರಾಧಿಕಾರಿಯನ್ನು ತಂದು ನಿಲ್ಲಿಸುವುದು ತಮಗೆ ಸಂಬಂಧಿಸಿದ್ದಲ್ಲವೆಂದು, ಅದರಲ್ಲಿ ಯಾವ ಅರ್ಥವೂ ಇಲ್ಲವೆಂದು ಸ್ವಾಮಿಗಳ ಇಚ್ಛೆಗೆ ವಿರೋಧವಾಗಿ ತಾವು ಬೇರೊಬ್ಬ ಸ್ವಾಮಿಯನ್ನು ತಂದರೆ ಊರಿಗೆ ಇದಕ್ಕಿಂತ ದೊಡ್ಡ ಕೀಡು ಬಡಿಯಲಾರದೆ ಎಂಬ ಭಯವೂ ಹುಟ್ಟಿತು.
ಅವರ ಗದ್ದೆ ತೋಟಗಳಿಗೂ ತೊಂದರೆಯಾಗಿದ್ದರಿಂದ ಅವರು ಹೊನ್ನಾಪುರಕ್ಕೆ ತಕ್ಷಣ ಪ್ರವಾಸ ಹೊರಡುವಂತಿರಲಿಲ್ಲ. 15 ದಿನವಾದರೂ ಊರಿನಲ್ಲಿ ಉಳಿಯಬೇಕಾಯಿತು. ಸುತ್ತಮುತ್ತ ಆಗಿರುವ ನಷ್ಟವನ್ನು ನೋಡುತ್ತಾ ಅವರ ಮನಸ್ಸಿನಲ್ಲಿ ಇದು ಸ್ವಾಮಿಗಳ ಶಾಪ ಅಥವಾ ಅಸಂತೋಷದ ಪರಿಣಾಮವೇ ಎಂಬ ಶಂಕೆ ಬಲವಾಯಿತು. ಅದನ್ನು ಯಜಮಾನ ದೊಡ್ಡೇಗೌಡರಿಗೆ ಹೇಳಿದಾಗ ಅವರೂ ಭಯಗೊಂಡರು. ಶಾಸ್ತ್ರ ಧರ್ಮ ಕರ್ಮಗಳನ್ನು ತಿಳಿದವರು ಮಠ ಪುರೋಹಿತರು. ಅವರ ಮನಸ್ಸಿನಲ್ಲಿ ಬಂದ ಅನುಮಾನ ಸುಳ್ಳು ಹೇಗಾದೀತು? ಅಲ್ಲದೆ ಹಿಂದೆ ಎಂದೂ ಕಾಣದ ಮಳೆ ಬಂದು ಹೀಗೆ ಹೊಳೆ ಉಕ್ಕಬೇಕಾದರೆ ಕಾರಣವೇನಿರಬಹುದು? ದೊಡ್ಡಯ್ಯ, ಬೇರೆ ಸ್ವಾಮಿಗಳನ್ನು ತರೋದು ಅವರಿಗೆ ಇಷ್ಟವಿರಲಿಲ್ಲ. ನಾವು ಮೀರಿ ಹೋಗಿ ಮತ್ತೆ ಏನಾದರೂ ಕೇಳಾದರೆ ಏನು ಗತಿ? ಶಾಸ್ತ್ರಿಗಳು ಆಪ್ತಾಲೋಚಿಸಿದರು. ಅದು ನಿಜ ಕಣಪ್ಪ. ಯಜಮಾನರು ಕಳವಳಪಟ್ಟರು. ಈ ಮಾತನಾಡಿದ 3 ದಿನದ ಮೇಲೆ ಯಜಮಾನ ದೊಡ್ಡೇಗೌಡರ ಕನಸಿನಲ್ಲಿ ಮಠ ತ್ಯಜಿಸಿ ಹೋದ ಸ್ವಾಮಿಗಳೇ ಕಾಣಿಸಿಕೊಂಡರು. ಮತ್ತೆ ಬಂದ್ರ ಪಾದವೇ ಎಂದು ಇವರು ಅಡ್ಡಬಿದ್ದಿದ್ದಕ್ಕೆ ಅವರು ನಗುತ್ತಾ, ಸದ್ಯದಲ್ಲಿ ಬರೋ ಹಾಗಿಲ್ಲ. ನಿನ್ನ ವಂಶದ 5ನೇ ತಲೆಮಾರಿಗೆ ಹಿಮಾಲಯದಿಂದ ಬರ್ತೀನಿ ಎಂದರು. ಅಲ್ಲಿಗಂಟ ಮಠ ಎಂದದಕ್ಕೆ ಪ್ರವಾಹದಲ್ಲಿ ಮಠದ ಮಂಟಪ ಏನಾಯಿತು ನೋಡಲಿಲ್ಲವೇ ಎಂದು ನಕ್ಕರು. ಮತ್ತು ಸ್ವಾಮಿಗಳು ಏನು ಹೇಳಲಿಲ್ಲ. ಯಜಮಾನನಿಗೆ ಕೇಳಲು ತಿಳಿಯಲಿಲ್ಲ. ಬೆಳಗ್ಗೆ ಹೊತ್ತಿಗೆ ಮುಂಚೆಯೇ ಬಂದು ಯಜಮಾನ ಗೌಡ ತನ್ನ ಕನಸನ್ನು ಶಾಸ್ತ್ರಿಗಳಿಗೆ ವರ್ಣಿಸಿದ. 1 ಗಂಟೆ ಆಲೋಚಿಸಿದ ಮೇಲೆ ಶಾಸ್ತ್ರಿಗಳು ನಿರ್ಧರಿಸಿ ಹೇಳಿದರು, ಏರಿದ್ದು ಇಳಿಯುತ್ತೆ, ಇಳಿದಿದ್ದು ಏರುತ್ತೆ. ಇದು ಕಾಲಚಕ್ರ. ಸದ್ಯಕ್ಕೆ ನಾವು ಬೇರೆ ಯಾವ ಸ್ವಾಮಿಗಳನ್ನು ತರೋದು ಬೇಡ. ದೇವಸ್ಥಾನದ ಪೂಜೆ ನಡೆದಿರಲಿ. ಕತೆ ಮುಂದುವರಿಯುತ್ತದೆ.